ಈಗ ನೀವು ಧನಲಕ್ಷ್ಮಿ ಬಗ್ಗೆ ಈಗಾಗಲೇ ಹಿಂದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ಈಗ ಚುನಾವಣೆ ನಡೀತಾ ಇದೆ, ಇದರ ಬಗ್ಗೆ ನೀವು ಅನಿಸಿಕೆ ಏನು? ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಳ್ಳೆಯ ಪ್ರತಿನಿಧಿಗಳನ್ನು, ರೈತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಒಳ್ಳೆಯ ಅಭ್ಯರ್ಥಿಗಳಿಗೆ ಮತ ಹಾಕಲಿ ಅಂತ ನಾನು ಹೇಳಲು ಕೇಳ್ಕೊಳ್ತೇನೆ ಅಷ್ಟೇ. ಆದರೆ ಇಂಥವ್ರಿಗೆ ಮತ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ಒಳ್ಳೆಯ ಅಭ್ಯರ್ಥಿಗಳಿಗೆ ಮತ ಹಾಕಿ ಆ ಒಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಭವಿಷ್ಯದಲ್ಲಿ ಇನ್ನಷ್ಟು ಬೆಳವಣಿಗೆ ಆಗೋದಕ್ಕೆ ಅನುಕೂಲಕರ ಆಗುವ ರೀತಿಯಲ್ಲಿ ಎಲ್ಲರೂ ಮತ ಚಲಾವಣೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಲೂ ನನಗೆ ನಿಲ್ಲಬೇಕು ಅಂತಕ್ಕಂಥ ಒಂದಿಷ್ಟು ಉದ್ದೇಶ ಇತ್ತು, ಒಂದು ಪೆನಲ್ ಮಾಡಿಕೊಂಡು. ಆದರೆ ನನಗೆ ಕೆಲವೊಂದಿಷ್ಟು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಲಾರದ ಹಾಗೆ ಕೆಲವೊಂದಿಷ್ಟು ನಿರ್ಬಂಧಗಳಿವೆ. ಅದಕ್ಕೆ ಹಾಗಾಗಿ ನಾನು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಸದ್ಯಕ್ಕೆ ತಾತ್ಕಾಲಿಕ ಕೆಲವು ಸಮಯದವರೆಗೆ ಭಾಗವಹಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಅಲ್ಲಿ ಅಧ್ಯಕ್ಷರಾದ ಮಲ್ಲಣ್ಣ ಯಡೂರ್ ಅವ್ರನ್ನ ಈ ಚುನಾವಣೆ ಬಗ್ಗೆ ಒಂದು ಮಾತಾಡ್ಕೊಳ್ಳೋಣ. ಈ ಚುನಾವಣೆ ಅತಿ ವರ್ಷದಿಂದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯು ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೇ ಪ್ರಥಮ ಏನಲ್ಲ, ಇದು ನಾವು ನಡೆಸಿರ್ತಕ್ಕಂಥ ಮೂರನೇ ಚುನಾವಣೆಯಲ್ಲಿ ಈಗಾಗಲೇ ಎಲ್ಲ ರೈತರಿಗೆ ಈಗಾಗಲೇ ಓಟಿನ ಅವಕಾಶವನ್ನು ಕೊಟ್ಟಿದ್ದೀವಿ. ಈ ಚುನಾವಣೆಯಲ್ಲಿ ನಿರೀಕ್ಷೆ ತಕ್ಕಂತೆ ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಇದರಲ್ಲಿ ಮತದಾರ ಪ್ರಭುಗಳಿಗಿಂತಲೂ ಹೊರಗಿನವರು ಹೆಚ್ಚು ಒಂದು ಕೆಲಸ ಮಾಡಕತ್ತಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಆದರೆ ವ್ಯವಸ್ಥಿತವಾಗಿ ನಡೀತಿರ್ತಕ್ಕಂಥ ಈ ಚುನಾವಣೆ ಒಳಗೆ ಜಯ ನಮ್ಮದೇ, 100ಕ್ಕೆ 100 ಜಯ ನಮ್ಮದೇ. ಮತ್ತು ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ, ನಮ್ಮ ಇವತ್ತು ನಡೆದಿರ್ತಕ್ಕಂಥ ಏನು ನಾವು ಚುನಾವಣೆ ಇದರೊಳಗೆ ನಾವೇನು ಕೆಲಸ ಮಾಡಿದ್ದೀವಲ್ಲ, ಪ್ರತಿಯೊಬ್ಬರು ಷೇರುದಾರರಿಗೆ ಸಕ್ಕರೆ ಕೊಡ್ತಿರ್ತಕ್ಕಂಥ ಆಗಿರ್ಬೋದು, ಗೋಡೌನ್ ಕಟ್ತಿರ್ತಾಗಿರ್ಬೋದು, ಆಫೀಸ್ ಕಟ್ತಿರ್ತಾಗಿರ್ಬೋದು, ಇಲ್ಲಿ ನಾವು ಈಗಾಗಲೇ 11 ಕೋಟಿ ರೂಪಾಯಿ FD ಮಾಡಿರ್ತಾಗಿರ್ಬೋದು, ಬೇರೆ ಬೇರೆ ಕಾರಣದಿಂದ ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾರೋ. ಜೊತೆಗೆ ಈ ನಡೆದಿರ್ತಕ್ಕಂಥ ಚುನಾವಣೆಯೊಳಗೆ ಭಾಳ ಜನರು ಹೊರಗಿನವರು ಕರೆಸಿ ಅದನ್ನು ಸುಸಜ್ಜಿತವಾಗಿ ನಡೀತಕ್ಕಂಥ ಚುನಾವಣೆಯನ್ನು ಅಭದ್ರಗೊಳಿಸೋ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾರೆ ಅಂತ ಬರೋದು ನಂಬಿಕೆ ಐತೆ ನನಗೆ.